ಬಿ ಸರೋಜಾದೇವಿ ನಿಧನಕ್ಕೆ ರಜನಿಕಾಂತ್ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಮೆಚ್ಚಿದಂತಹ ನಟಿ ಸರೋಜಾದೇವಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ರಜನಿಕಾಂತ್ ಅವರು ಟ್ವೀಟ್ ಮಾಡಿದ್ದಾರೆ, ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಲಕ್ಷಾಂತರ ಅಭಿಮಾನಿಗಳು ಮೆಚ್ಚಿದಂಥ ಮಹಾನಟಿ ಅಂತ ಹೇಳಿ ಅನೇಕ ನಾಯಕರುಗಳೇ ಮೆಚ್ಚಿ ಕಾಲ್ ಶೀಟನ್ನು ಪಡ್ಕೊಳ್ತಾ ಇದ್ದಂತಹ ಸಂದರ್ಭದ ಬಗ್ಗೆ ಮಾತನಾಡ್ತಾ ಇದ್ರು ಅನೇಕರು. ಸೊ ಅದೇ ರೀತಿಯಾಗಿ ಈಗ ರಜನಿಕಾಂತ್ ಅವರು ಕೂಡ ಅದಕ್ಕೊಂದು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ಲಕ್ಷಾಂತರ ಅಭಿಮಾನಿಗಳು ಮೆಚ್ಚಿ, ಲಕ್ಷಾಂತರ ಅಷ್ಟೇ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳು. ಕಾರಣ ಅವರು ಒಂದೇ ಒಂದು ಇದರಲ್ಲಿ ಇರಲಿಲ್ವಲ್ಲ, ಬರೀ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಇರಲಿಲ್ಲ, ಅವರು ಬಾಲಿವುಡ್ನಲ್ಲೂ ಇದ್ದರು, ಟಾಲಿವುಡ್ನಲ್ಲೂ ಇದ್ದರು. ಎಲ್ಲ ಕಡೆಯೂ ಕೂಡ ತಮ್ಮ ಅಭಿನಯದ ಮೂಲಕವಾಗಿ ಅನೇಕ ತಮ್ಮ ಅಭಿಮಾನಿಗಳನ್ನು ಇಟ್ಕೊಂಡಿರುವಂಥವ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಕಲೆಯನ್ನು ಪ್ರೀತಿಸ್ತಾ ಇದ್ದಂಥವ್ರು. ಆ ಸಂದರ್ಭದಲ್ಲೇ ಅವರಿಗೆ ಆ ದೊಡ್ಡ ಅಭಿಮಾನಿಗಳ ಸಂಖ್ಯೆ ಹಂಗಿದ್ದಿದ್ದು. ಈಗಲೂ ಕೂಡ ಆ ತಲೆಮಾರಿನಲ್ಲಿರುವಂಥವ್ರನ್ನ ಕೇಳಿದರೆ ಅವರು ಹೇಳ್ತಾರೆ ಹೇಗಿತ್ತು ಅವರ ನಟನೆ ಅಂಥೇಳಿ. ಅದಕ್ಕೆ ಸಾಕ್ಷಿನೇ ಸಾಧು ಕೋಕಿಲ್ ಅವರು ಹೇಳ್ತಾ ಇದ್ದಿದ್ದು. ಈಗ ನಟರ ಕಾಲ್ ಶೀಟನ್ನು ತೊಗೊಂಡು ಅದಾದ ನಂತರ ಶೂಟಿಂಗನ್ನು ಮಾಡ್ತಾರೆ. ಬಟ್ ಹಂಗಿರಲಿಲ್ಲ ಆ ಸಂದರ್ಭದಲ್ಲಿ. ಆಗ ನಟಿಯರ ಕಾಲ್ ಶೀಟನ್ನು ತೊಗೊಂಡು ಆಗ ನಟರು ತಮ್ಮ ಕಾಲ್ ಶೀಟನ್ನು ಕೊಡ್ತಾಯಿದ್ರು, ಫಿಲ್ಮ್ಗಳನ್ನು ಮಾಡ್ತಾಯಿದ್ರು. ಆಗ ಇದ್ದಿದ್ದೇ ಹಾಗೆ, ಹೀರೋಯಿನ್ ಬೇಸ್ಡಲ್ಲಿ ಅದಕ್ಕೆ ಒತ್ತು ಜಾಸ್ತಿ ಇರ್ತಾಯಿತ್ತು. ಕಾರಣ ನಟಿಯರನ್ನು ಸೆಲೆಕ್ಟ್ ಮಾಡಿಕೊಂಡು. ಸಾಧಾರಣ ಹುಡುಗಿ ಅವ್ರನ್ನೆಲ್ಲ ಪ್ರತಿಭೆನ ಹೇಗೆ ಸಿನಿಮಾ ರಂಗಕ್ಕೆ ಬಂದು ಅವರೆಷ್ಟು ಪ್ರತಿಭಾವಂತರಾದರು, ಮಹಾನ್ ನಟಿಯಾದರು, ಎಷ್ಟೋ ಜನಕ್ಕೆ ಮಾರ್ಗದರ್ಶಕ ಆದರು. ಅವರು ದೇವರಿಗೆ ಸದ್ಯಕ್ಕೆ ಕೊಡಲಿ ಅಂತ ಹೇಳ್ತಾರೆ. ಸೊ ಚತುರ್ಭಾಷಾ ನಟಿ ಬಿ ಸರೋಜಾ ದೇವಿ ಅವರು ನಿಧನರಾಗಿದ್ದಾರೆ. ಬೆಳಗ್ಗೆ ಮನೆಯಲ್ಲಿ ಕೂತಿರುವಂಥ ಸಂದರ್ಭದಲ್ಲಿ ಹಾಗೆ ನಿಧನರಾಗಿದ್ದಾರೆ. ಅದನ್ನು ಹೇಳ್ತಾ ಇದ್ದರು ಸಾಧು ಕೋಕಿಲ್ ಅವರು. ಅದು ಸಾವು ಬಂದರೆ ಹಂಗೆ ಇರಬೇಕು ಅಂಥೇಳಿ. ಆಮೇಲೆ ಎಲ್ಲವನ್ನು ಕೂಡ ಜೀವನದಲ್ಲಿ ನೋಡಿದವರು ಒಂದು ಸಾರ್ಥಕ ಬದುಕನ್ನು ಕಂಡಂಥವರು ಸರೋಜಾದೇವಿಯವರು.